ಹಾಯ್ ಎವ್ರಿವನ್, ವೆಲ್ಕಮ್ ಟು ಸೌತ್ ಇಂಡಿಯನ್ ರೆಸಿಪಿ. ನಾನಿವತ್ತು ನಮ್ಮ ಮಲೆನಾಡು ಶೈಲಿಯಲ್ಲಿ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಅಕ್ಕಿ ರೊಟ್ಟಿ ಮಾಡಲು ಬೇಕಾದ ಸಾಮಗ್ರಿಗಳು: ಅನ್ನ, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೈಸು ಫುಲ್ ಸ್ಮ್ಯಾಶ್ ಆಗೋವರೆಗೂ ನಾದಬೇಕು. ರೈಸ್ ಏನಾದ್ರು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ನಾದಬೇಕು. ಕೈಯಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಮಿಕ್ಸರ್ಗೆ 3 ಐಟಮ್ನ ಹಾಕಿ ಚೆನ್ನಾಗಿ ಒಂದೆರಡು ಸುತ್ತು ಆಡಿಸ್ಕೊಂಡ್ರೆ ಅನ್ನ ಎಲ್ಲದೂ ಕೂಡ ಸ್ಮ್ಯಾಶ್ ಆಗುತ್ತೆ. ಅನ್ನ ನೀಟಾಗಿ ಸ್ಮ್ಯಾಶ್ ಆದಮೇಲೆ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಬೇಕು. ಮಲೆನಾಡಿನ ಭಾಗದಲ್ಲಿ ಪ್ರತಿದಿನ ಅಕ್ಕಿ ರೊಟ್ಟಿನೇ ತಿಂಡಿಯಾಗಿ ಮಾಡ್ತಾರೆ. ಅಲ್ಲಿ ಜನಕ್ಕೆ ಅಕ್ಕಿ ರೊಟ್ಟಿ ಅಂತ ಹೇಳಿದ್ರೆ ತುಂಬ ಇಷ್ಟ. ಎಲ್ಲರ ಮನೆಯಲ್ಲೂ ಅದನ್ನೇ ಮಾಡೋದು. ಈಗ ರೆಡಿ ಮಾಡಿಟ್ಟಿದ್ದಂತಹ ಉಂಡೆಗಳನ್ನು ಬಟರ್ ಪೇಪರ್ ಅಥವಾ ರೊಟ್ಟಿ ಮೇಕರ್ ಪೇಪರ್ ಇರುತ್ತಲ್ಲ ಅದರಲ್ಲಿ ಮಧ್ಯದಲ್ಲಿ ಇಟ್ಟು ಈ ರೊಟ್ಟಿ ಮಿಷಿನ್ ಒಳಗಡೆ ಸೆಂಟ್ರಲ್ಲಿ ಪ್ಲೇಸ್ ಮಾಡಬೇಕು. ನೀಟಾಗಿ ಅದನ್ನು ತಿರುಗಿಸಿದ್ರೆ ರೊಟ್ಟಿ ಈಸಿಯಾಗಿ ಈಕ್ವಲ್ ಆಗಿ ಎಲ್ಲೂ ದಪ್ಪ ಸಣ್ಣ ಇಲ್ದೇ ಪ್ರೆಸ್ ಆಗುತ್ತೆ. ನಮ್ಮ ಹತ್ರ ರೊಟ್ಟಿ ಮಿಷಿನ್ ಇಲ್ಲ ಅಂದರೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಚಪಾತಿನ ಹೇಗೆ ಲಟ್ಟಿಸ್ಕೋತೀವಿ ಅದೇ ರೀತಿ ಅಕ್ಕಿನೂ ಕೂಡ ಸ್ವಲ್ಪ ಮೇಲೆ ಕೆಳಗಡೆ ಜಾಸ್ತಿ ಹಿಟ್ಟಾಕಿ ಚಪಾತಿಯ ಹಾಗೆ ಲಟ್ಟಿಸ್ಕೊಂಡ್ರೆ ಸರ್ಕಲ್ ಆಗಿ ಬರುತ್ತೆ. ನಂತರ ಹಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚಿನ ಮೇಲೆ ನಾವು ಒತ್ತಿಟ್ಕೊಂಡಿದ್ದಂತಹದ್ದನ್ನು ಫಸ್ಟು ಹಾಕೋದು. ಅದನ್ನು ಮೇಲೆ ಕೆಳಗಡೆ ಎರಡೂ ಕಡೆ ರೋಸ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಬೇಯಿಸಿದ ನಂತರ ನಾವು ಬೇಕು ಅಂತ ಹೇಳಿದ್ರೆ ಇನ್ನೊಂದು ಗ್ಯಾಸ್ ಮೇಲೆ ಡೈರೆಕ್ಟ್ ಬೆಂಕಿ ಹಾಕಿ ಅದರಲ್ಲಿ ಬೇಯಿಸಬಹುದು. ಇಲ್ಲ ನಮಗೆ LPG ಗ್ಯಾಸಲ್ಲಿ ಬೇಯಿಸಿದ್ದು ಬೇಡ ಅಂತ ಹೇಳಿದರೆ ಹಂಚಿನ ಮೇಲೇ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕಾಯಿ ಚಟ್ನಿ ಹಾಕಿದ್ದೀನಿ, ನೋಡಬಹುದು. ಧನ್ಯವಾದಗಳು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.